ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಚಂದ್ರಶೇಖರ್ ಗುರೂಜಿ ಇವತ್ತಿದ್ರು. ಸುಮಾರು 12 ಗಂಟೆ 23-24 ನಿಮಿಷಕ್ಕೆ ಬಂದಂತ ಇಬ್ರು ಗ್ರಾಹಕರ ಸೋಗಲ್ ಬರ್ತಾರೆ. ರಿಸೆಪ್ಷನ್ ಅಲ್ಲಿ, ಹೋಟೆಲ್ ರಿಸೆಪ್ಷನ್ ಅಲ್ಲಿ ಗುರೂಜಿ ಕಾಲಿಗೆ ಬೀಳ್ತಾರೆ. ಏಕಾಏಕಿ ಚಾಕು ತೆಗೆದು 60ಕ್ಕೂ ಹೆಚ್ಚು ಬಾರಿ ಚುಚ್ಚಿ ಅವರನ್ನ ಮರ್ಡರ್ ಮಾಡಿದ್ದಾರೆ. ಸದ್ಯಕ್ಕೆ ಗುರೂಜಿಯ ಪಾರ್ಥಿವ ಶರೀರ, ಡೆಡ್ ಬಾಡಿ ಕಿಮ್ಸ್ ಹಾಸ್ಪಿಟಲ್ ನಲ್ಲಿ ಇದೆ. ಹೋಟೆಲ್ ರಿಸೆಪ್ಷನ್ ಅಲ್ಲೇ ಚಾಕು ಇರಿತ ಆಗಿರೋದು. ಕೈಲಿ ಚಾಕು ಹಿಡಿದು ಈ ಕೆಲಸ ಮುಗಿಸಿದ ಮೇಲೆ ಅಂದ್ರೆ ಚುಚ್ಚಿದಾರಲ್ಲ 60ಕ್ಕೂ ಹೆಚ್ಚು ಬಾರಿ, ಚಾಕು ಸಮೇತ ಅಲ್ಲಿಂದ ಇಬ್ರು ಎಸ್ಕೇಪ್ ಆಗಿದ್ದಾರೆ. ಹೋಟೆಲ್ ಬಳಿ ಏನೆಲ್ಲ ಡೆವಲಪ್ಮೆಂಟ್ ಲೇಟೆಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಶಿವರಾಮ ಸುಂಡಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು, ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಶಿವರಾಮ ಸುಂಡಿ, ಇದೊಂದು ಪ್ರತಿಷ್ಠಿತ ಹೋಟೆಲ್ ಅಂದಮೇಲೆ ಅಷ್ಟು ಈಸಿಯಾಗಿ ಯಾರೇ ಬಂದ್ರು ಒಳಗಡೆ ಬಿಡಲ್ಲ. ಅದು ಗುರೂಜಿ ಅವರನ್ನ ನಾನು ಮೀಟ್ ಮಾಡಬೇಕು ಅಂತಂದ್ರೆ ಬಹುಶಃ ಅಪಾಯಿಂಟ್ಮೆಂಟ್ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ರು ಅಂತ ಕಾಣಿಸುತ್ತೆ. ಇವರಿಬ್ರು ವಿಷಯದಲ್ಲಿ ಏನಾಯ್ತು ಹಾಗಾದ್ರೆ? ಶರ್ಮಿತಾ, ಒಂದೇನಂದ್ರೆ ಗುರೂಜಿಯವರು ಸಾಮಾನ್ಯವಾಗಿ ರೂಮ್ನಲ್ಲಿದ್ದರೆ ಅವರು ರಿಸೆಪ್ಷನ್ನಲ್ಲಿ ಕೇಳಿಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡೆ ಒಳಗೆ ಹೋಗ್ಬೋದಾಗಿತ್ತು. ಅದು ಏನಂದರೆ ಸ್ವಾಮೀಜಿಗಳೇ ಇಲ್ಲಿ ರಿಸೆಪ್ಷನ್ನಲ್ಲಿ ಇದ್ದಿದ್ದರಿಂದಾಗಿ ಅವರು ಏನು ಅಂದರೆ ಸ್ವಾಮೀಜಿಗಳನ್ನ ಭೇಟಿ ಮಾಡೋ ಸೋಗಿನಲ್ಲಿ ಬಂದು ಕಾಲಿಗೆ ಬಿದ್ದಿದ್ದಾರೆ ಮೊದಲು. ಅದಾದ ನಂತರ ಏನಂದ್ರೆ ನಮಸ್ಕಾರ ಮಾಡಿ ಏಕಾಏಕಿನೇ ಎದ್ದು ಸ್ಟ್ಯಾಬ್ ಮಾಡಿದ್ದಾರೆ. ಸ್ಟ್ಯಾಬ್ ಮಾಡಿ ಅಂದರೆ ಅವ್ರು ಕೆಳ ಬಿದ್ದ ನಂತರವೂ ಸಹ ಚಾಕುವಿನಿಂದ ಮನಬಂದಂತೆ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇವರು ಸ್ವಾಮೀಜಿಗಳೇನೆಂದರೆ ಜುಲೈ 2ರಂದು ಇಲ್ಲಿ ಹೋಟೆಲ್ಗೆ ಬಂದಿದ್ರು. ಇದು ಪ್ರತಿಷ್ಠಿತ ಹೋಟೆಲ್ ಮತ್ತು ಪ್ರತಿ ಬಾರಿ ಸಹ ಇದೇ ಹೋಟೆಲ್ನಲ್ಲಿ ಅವ್ರು ತಂಗ್ತಾ ಇದ್ರು. ಮತ್ತು ಯಾರಾದರೂ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ವಾಸ್ತು ಇರ್ಬೋದು, ಇದ್ರ ಬಗ್ಗೆ ಕೇಳೋಕೆ ಏನಾದರೂ ಇತ್ತಂದ್ರೆ ಇಲ್ಲಿಗೆ ಬರ್ತಾ ಇದ್ರು. ಇಲ್ಲಿ ಬಂದು ಸ್ವಾಮೀಜಿಗಳಿಗೆ ಭೇಟಿಯಾಗಿ ಅವ್ರ ಸಮಸ್ಯೆಗಳು ಪರಿಹರಿಸ್ಕೊಂಡು ಅಂದರೆ ಮಾಹಿತಿ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ಬಾರಿಯೂ ಅದೇ ರೀತಿ ಕಸ್ಟಮರ್ ಬಂದಿರ್ಬೋದು ಅಂತ ಹೋಟೆಲ್ ಅವರು ಲೆಕ್ಕಾಚಾರ ಹಾಕಿದ್ರು. ಆದರೆ ಈ ರೀತಿ ಅಂದರೆ ಅವರು ಇಬ್ಬರು ವ್ಯಕ್ತಿಗಳು ಏನಂದರೆ ಏನು ಯುವಕರಿದ್ದರು, ಮರ್ಡರ್ ಮಾಡ್ಬೇಕಂತಲೇ ಬಂದು ಸ್ಟ್ಯಾಬ್ ಮಾಡಿಬಿಟ್ಟು ಮತ್ತು ಏನು ಕೊಲೆ ಸತ್ತಿದಾರಂತ ಒಂದು ಖಾತ್ರಿ ಮಾಡಿಕೊಂಡೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದೆಲ್ಲವೂ ನೋಡಿದಾಗ ಎಲ್ಲ ಒಂದು ಕಡೆ ಹಳೆ ದ್ವೇಷ ಏನಾದರೂ ಇತ್ತಾ ಅಥವಾ ಹಣಕಾಸಿನ ವ್ಯವಹಾರ ಏನಾದರೂ ಇರ್ಬೋದಾ ಅನ್ನೋ ಒಂದು ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಏನು ಪೊಲೀಸರು ಬಂದಿದ್ದಾರೆ, ಅವರು ಅವ್ರ ಕುಟುಂಬದವ್ರಿಗೆ ಮಾಹಿತಿ ಕೊಟ್ಟಿದ್ದು, ಅವ್ರ ಕಡೆಯಿಂದ ಸಹ ಮಾಹಿತಿ ಪಡಿತಾ ಇದ್ದಾರೆ. ಅಂದರೆ ಏನಾದರೂ ಈ ಹಿನ್ನೆಲೆ ಏನಾದರೂ ಇತ್ತಾ, ಬೇರೆ ಏನಾದರೂ ರೀಸನ್ ಇದೆಯಾ ಅಂತೇಳಿ ಅವ್ರ ಕಡೆಯಿಂದಲೂ ಸಹ ಮಾಹಿತಿ ಪಡ್ತಾ ಇದ್ದಾರೆ. ಅವರು ಬೇರೆ ಊರಿನಲ್ಲಿರೋದ್ರಿಂದಾಗಿ ಸದ್ಯಕ್ಕೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ. ಹೋಟೆಲ್ ಅವರು ಹೇಳೋ ಪ್ರಕಾರ ಏನಂದರೆ ಏನೋ ನಾವು ಕಸ್ಟಮರ್ ಅಂದ್ಕೊಂಡಿದ್ವಿ, ಅವ್ರು ಬಂದಿದ್ದಾರೆ ಅಂದರೆ ಅವ್ರು ಪೊಲೀಸರಿಗೆ ಮಾಹಿತಿ ನೀಡಿರೋದು. ಯಾಕಂದರೆ ಇಲ್ಲಿ ಪೊಲೀಸರು ಮಾಧ್ಯಮದಲ್ಲಿ ಮಾತಾಡ್ಲಿಕ್ಕೆ ಅವ್ರು ಮುಂದೆ ಬರ್ತಾ ಇಲ್ಲ. ಪೊಲೀಸರಿಗೆ ನೀಡಿರೋ ಮಾಹಿತಿ ಅಂತ ಪ್ರಕಾರ ಅವ್ರು ಏನಂದ್ರೆ ಸ್ವಾಮೀಜಿಗಳು ಇಲ್ಲಿ ಬಂದಿದ್ರು, ಕಸ್ಟಮರ್ ರೀತಿಯಲ್ಲಿ ಅವರು ಹುಡುಗರು ಬಂದು ಏನು ಸ್ಟ್ಯಾಪ್ ಮಾಡಿಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಹೇಳಿದ್ದಾರೆ. ಮತ್ತು ಶ್ವಾನದಳ ಈಗಾಗಲೇ ಬಂದಿದೆ ಆಗಿದ್ರು, ಅಂದ್ರೆ ಗ್ರಾಹಕರ ಸೋಗಲ್ ಬಂದಿದ್ರು. ಶಿವರಾಮ ಸುಂಡಿ, ಈಗ ರಿಸೆಪ್ಷನ್ ಅಲ್ಲಿ ಅವ್ರು ಇದ್ರು, ಬಹುಶಃ ಅವ್ರ ಆಕ್ಟಿವಿಟೀಸ್ ಬೆಳಗ್ಗೆಯಿಂದ ಇವ್ರು ಗಮನಿಸಿರಬಹುದು ಅಂತ ಕಾಣಿಸುತ್ತೆ. ಈ ತರದೊಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ಈಗ ಗುರೂಜಿನ ಅವ್ರು ನೋಡಿದ ತಕ್ಷಣ ಅವ್ರ ಹೆಸರೇನಾದ್ರು ಇವ್ರು ಕರೆದ್ರಂತ, ಓ ಬನ್ನಿ ಬನ್ನಿ ಅಂತ ಏನಾದ್ರು ಕರೀತಾರಲ್ಲ ಯೂಶಲಿ ಪರಿಚಯ ಇದ್ರೆ, ಆ ತರದ್ದೇನಾದ್ರೂ ಕಾನ್ವರ್ಸೇಷನ್ ಆಯ್ತಾ? ಮತ್ತೆ ಅವ್ರು ಚುಚ್ತಾ ಇದಾರಲ್ಲ, ಆ ದ್ವೇಷ ಅಲ್ಲಿ ಮೇಲ್ನೋಟಕ್ಕಂತೂ ಗೊತ್ತಾಗತ್ತೆ. ಯಾರೇ ಆಗ್ಲಿ ಆ ದ್ವೇಷ ಇಲ್ಲದೆ ಅಷ್ಟು ಸಲ ಚುಚ್ಚಲ್ಲ. ಚುಚ್ಚುವಾಗ ಏನಾದ್ರು ಅವ್ರು ಹೇಳ್ತಾ ಇದ್ರಂತ ಆರೋಪಿಗಳು, ಅದ್ರ ಬಗ್ಗೆ ಏನಾದ್ರು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಏನಾದ್ರು ಹೇಳಿದ್ರ? ಇಲ್ಲ, ಅವರು ಏನಂದ್ರೆ ಬರೀ ಏನು ಅಲ್ಲಿ ಬಂದಿದ್ರು, ಅದು ಏನು ಸ್ವಾಮೀಜಿಗಳಿಗೆ ಅಂದರೆ ಏನಾಗಿದೆ ಅವರು ಸಹ ಅಂದರೆ ಮೋಸ್ಟ್ಲಿ ಅವರು ಅಪರಿಚಿತರು ಇರಬೇಕು. ಆದರೆ ಏನಂದರೆ ಇವ್ರು ಸ್ವಾಮೀಜಿಗಳು ಎಲ್ಲೋದ್ರೂ ಸಹ ಬೇರೆ ಬೇರೆದವ್ರು ಕಸ್ಟಮರ್ ಬರ್ತಾ ಇದ್ದಿದ್ದರಿಂದಾಗಿ ಇವರು ಸಹ ಅದೇ ರೀತಿ ಇರ್ಬೇಕಂತ ಹೇಳ್ಬಿಟ್ಟು ಅವ್ರು ಏನು ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಒಂದು ಏನಾದರೂ ತಮ್ಮ ಕಡೆಯಿಂದ ಕೆಲಸಕ್ಕಾಗಿ ಬಂದಿರ್ಬೋದು ಮತ್ತು ಜ್ಯೋತಿಷ್ಯ ಕೇಳಲಿಕ್ಕಾಗಿ ಬಂದಿರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಏನು ನಮಸ್ಕಾರ ಮಾಡ್ಲಿಕ್ಕೆ ಅಂತ ಕಾಲಿಗೆ ಬಿದ್ದಂಥ ಸಂದರ್ಭದಲ್ಲಿ ಆಶೀರ್ವಾದ ಮಾಡೋ ಲೆಕ್ಕದಲ್ಲಿ ಇವರು ಇದು ಮಾಡಿದರೆ ಮಾಡೋಂಥ ಸಂದರ್ಭದಲ್ಲಿ ಅವ್ರು ಏನಂದರೆ ಏಕಾಏಕಿ ಎದ್ದು ಬಿಟ್ಟು ಚಾಕು ಹಾಕಿದ್ದಾರೆ. ಅಂದರೆ ಅಲ್ಲೇನು ದೃಶ್ಯಗಳು ನೋಡಿದಾಗ ಖಂಡಿತ ಅವರು ಎಲ್ಲೋ ಒಂದು ಕಡೆ ಹಳೆ ದ್ವೇಷ ಇತ್ತು ಮತ್ತು ಅವ್ರಿಗೆ ಬಹಳ ಸಿಟ್ಟಿತ್ತು ಸ್ವಾಮೀಜಿಗಳ ಮೇಲೆ ಅನ್ನೋದು ಈ ಒಂದು ಮೇಲ್ನೋಟಕ್ಕೆ ಅನಿಸುತ್ತೆ ಆ ದೃಶ್ಯಗಳು ನೋಡಿದಾಗ. ಮತ್ತು ಇದರಿಂದ ಅಂದರೆ ಏನಾದರೂ ಒಂದೇನಂದರೆ ಅವರು ಆ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅಥವಾ ಬೇರೆ ಯಾರ ಕಡೆಯಿಂದ ಆದರೂ ಸುಪಾರಿ ತೆಗೆದುಕೊಂಡು ಏನಾದರೂ ಈ ಮರ್ಡರ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಸಹ ಇದೆ. ಯಾಕಂದರೆ ಸ್ವಾಮೀಜಿಗಳು ಸಾಕಷ್ಟು ಬಾಂಬೆ ಇರ್ಬೋದು, ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆ ಸಹ ಅವರು ಜ್ಯೋತಿಷ್ಯ ಹೇಳ್ಕೊಂಡು ಅಡ್ಡಾಡ್ತಿದ್ರು ಮತ್ತು ಹೆಚ್ಚು ಕಡಿಮೆ ಪ್ರತಿಷ್ಠಿತ ಊರುಗಳಲ್ಲಿ ಏನಂದರೆ ಅವರು ತಂಗ್ತಾ ಇದ್ರು. 1 ವಾರ ಇರ್ಬೋದು, 3 ದಿನ ಇರ್ಬೋದು, 4 ದಿನ ಇರ್ಬೋದು, ಈ ಥರ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರ ಜೊತೆ ವ್ಯವಹಾರ ಒಡನಾಟ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಎಲ್ಲೋ ಹಳೆ ಏನು ಈ ಹಣಕಾಸಿನ ವ್ಯವಹಾರ ಇರ್ಬೋದು, ಬೇರೆ ಬೇರೆ ರೀಸನ್ನಿಂದ ಈ ಒಂದು ಕೊಲೆ ನಡೆದಿರ್ಬೋದು ಮತ್ತು ಇದರಿಂದ ಯಾರಾದರೂ ಬೇರೆ ಇರ್ಬೋದು. ಆ ಹುಡುಗರೇ ಇದನ್ನು ಮಾಡಿರ್ಲಿಕ್ಕಿಲ್ಲ, ಅವ್ರಿಗೆ ಸುಪಾರಿ ಕೊಟ್ಬಿಟ್ಟು ಈ ರೀತಿ ಒಂದು ಕೊಲೆ ಮಾಡಿಸಿರ್ಬೋದು ಅನ್ನೋ ಒಂದು ಅನುಮಾನ ಇದೆ. ಆ ಆ್ಯಂಗಲಲ್ಲೂ ಸಹ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಶರ್ಮಿತಾ, ಶಿವರಾಮ ಸುಂಡಿ, ನಿಮ್ ಹಿಂದೆ ತುಂಬಾ ಜನ ಇದ್ದಾರೆ. ಇನ್ ಕೇಸ್ ಯಾರಾದ್ರೂ ಮಾತಾಡಕ್ ರೆಡಿ ಇದ್ರೆ ಅವ್ರನ್ನ ಮಾತಾಡ್ಸಕ್ ಟ್ರೈ ಮಾಡ್ಬೋದಾ?
ಶರ್ಮಿತಾ ಒಂದು ನಾನು ಟ್ರೈ ಮಾಡ್ತೀನಿ, ಬಟ್ ಏನಂದ್ರೆ ಭಾಳಷ್ಟು ನಾವು ಅವಾಗಿಂದನೂ ಸಹ ಪ್ರಯತ್ನ ಮಾಡ್ತಾ ಇದೀವಿ. ಅವ್ರು ಪೊಲೀಸರು ಇರ್ಬೋದು, ಇವು ಯಾರು ಇಲ್ಲಿ ಅದು ಯಾವ ರೀತಿ ಏನದು ಯಾರು ಸಹ ಆಮೇಲೆ ಗೊತ್ತಾಗ್ತದೆ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಬಂದಿದ್ರಿ ಅದು ಗೊತ್ತಿಲ್ಲ ಸರ್, ಎಲ್ಲ ತನಿಖೆ ನಡೆದಿದೆ ಒಳಗಡೆ ಸರ್, ಮಾಡ್ತಾ ಇದ್ದಾರೆ. ದಯಮಾಡಿ ಸ್ವಲ್ಪ ಸ್ವಾಮಿ ಇದು ಒಂದು 2 ದಿವಸ ಆಯ್ತು. 2 ದಿವಸ ಆಯ್ತು. ಪ್ರತಿ ಸರ್ ಇಲ್ಲೇ ಬರ್ತಾ ಇದ್ರೆ ಪ್ರತಿ ಸಾರಿ ಬರ್ತಾ ಇದ್ದಾರೆ. ವೇಟ್ ಮಾಡಿ ಸ್ವಲ್ಪ ನ್ಯೂಸ್ ಗೊತ್ತಾಗ್ತದೆ ನಿಮಗೆಲ್ಲ. ಒಂದು ಅರ್ಧ ಗಂಟೆ ವೇಟ್ ಮಾಡಿ, ಎಲ್ಲ ತನಿಖೆ ನಡೆದಿದೆ ಒಳಗಡೆ. ಸ್ವಲ್ಪ ವೇಟ್ ಮಾಡಿ, ಎಲ್ಲೋ ಶಾಂತವಾಗಿರಿ. ನೀವು ಹೋಟೆಲ್ನವ್ರು ಇದ್ರಲ್ಲ, ಪ್ರತಿ ಸಾರಿ ಬರ್ತಾ ಇದ್ರು ಅವರು? ಪ್ರಸಿದ್ಧ ಅವರು ಬರ್ತಿದ್ರು, ಯಾವಾಗಲೂ ಬರ್ತಾ ಇದ್ರು. ಒಂದು ಇಲ್ಲೇ ಸ್ಟೇ ಆಗ್ತಿದ್ರು. ಒಳ್ಳೆ ಮನುಷ್ಯರು. ಅಷ್ಟೇ ಸಾಕು ಸರ್. ಆಮೇಲೆ ಸರ್ ಬನ್ನಿ, ಯಾಕೆ ಸ್ವಲ್ಪ ಬಿಜಿ ಆಗಿದೆ ಶರ್ಮಿತಾ. ಇದು ಅಂದ್ರೆ ಹೋಟೆಲ್ನವ್ರು ಹೇಳ್ತಾ ಇರೋದು ಅಂದ್ರೆ ಪ್ರತಿ ಬಾರಿನೂ ಇಲ್ಲಿ ಬರ್ತಾ ಇದ್ರು ಮತ್ತು ಏನಿದೆಲ್ಲ ಇಲ್ಲೇ ತಂಗ್ತಾ ಇದ್ರು. ಬಟ್ ನಮಗೂ ಸಹ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಇಲ್ಲ. ಒಂದು ಅರ್ಧ ಗಂಟೆಯಲ್ಲಿ ಹೆಚ್ಚಿನ ಮಾಹಿತಿ ಸಿಗ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಒಂದು ಏನು ಘಟನೆ ನಡೆದಿದೆ, ಹೋಟೆಲ್ ಅವ್ರಿಗೂ ಒಂದು ರೀತಿಯಲ್ಲಿ ಶಾಕ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಯಾಕಂದ್ರೆ ಈ ರೀತಿಯ ಒಂದು ಘಟನೆ ಇಲ್ಲಿ ನಡೀತಂತ ಯಾರೂ ಸಹ ನಿರೀಕ್ಷೆ ಮಾಡಲಿಲ್ಲ. ಆದರೆ ಈ ಒಂದು ದುರ್ಘಟನೆ ನಡೆದು ಹೋಗಿದೆ. ಪೊಲೀಸರು ಬಂದಿದ್ದಾರೆ, ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲೇ ಇದಕ್ಕೆ ರೀಸನ್ ಏನಾದರೂ ಇದೆಯಾ ಅಂತೇಳಿ ಗೊತ್ತಾಗ್ಬೋದು ಶರ್ಮಿತಾ. ಈಗ ಶಿವರಾಮ ಸುಂಡಿ ಒಂದು ಪ್ರತಿಷ್ಠಿತ ಹೋಟೆಲ್, ಪ್ರತಿ ಬಾರಿ ಗುರೂಜಿ ಅಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಿದ ಮೇಲೆ ಯೂಶಲಿ ಈಗ ರಿಸೆಪ್ಷನ್ ಅಲ್ಲಿ ಅವರ ಡೀಟೇಲ್ಸ್ ಎಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಸಡನ್ ಆಗಿ ಗುರೂಜಿ ಅಲ್ಲೇ ಇದ್ರು, ಸೊ ಅಲ್ಲೇ ನಮಸ್ಕಾರ ಮಾಡಿದ್ದಾರೆ, ಚಾಕು ಉರಿದಿದ್ದಾರೆ. ಬಟ್ ರಿಸೆಪ್ಷನ್ ಅಂದ್ರೆ ಹೋಟೆಲ್ ಎಂಟ್ರೆನ್ಸ್ ಇರುತ್ತಲ್ಲ, ಗೇಟ್, ಅಲ್ಲೇನು ಎನ್ಕ್ವೈರಿ ಮಾಡಿಲ್ವಂತ? ಅಂದ್ರೆ ಅಲ್ಲಿ ಯಾರು ಇರಲ್ವಾ ಸೆಕ್ಯೂರಿಟಿ? ಒಂದೇ ಸೆಕೆಂಡ್ ಶಿವರಾಮ ಸುಂಡಿ, ಪ್ಲೀಸ್ ಬಿ ಆನ್ಲೈನ್. ಮತ್ತೊಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಿದೆ ಇದೇ ವಿಷಯವಾಗಿ. ಗೃಹ ಸಚಿವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಹುಬ್ಬಳ್ಳಿ ಕಮಿಷನರ್ ಮೂಲಕ ಮಾಹಿತಿಯನ್ನ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪಡ್ಕೊಂಡಿದ್ದಾರೆ. ಕೊಲೆ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಇದೀಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಡನ್ ಆಗಿರುವಂತಹ ಒಂದು ಕೊಲೆ ಇದು. ಹಂತಕರನ್ನ ಶೀಘ್ರವೇ ಬಂಧಿಸುವಂತೆನೂ ಕೂಡ ಸೂಚನೆ ಇದೀಗ ರವಾನೆ ಆಗಿದೆಯಂತೆ. ಗೃಹ ಸಚಿವರಿಗೆ ಸೂಚನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಕೊಲೆ ಬಗ್ಗೆ ಸಿಎಂಗೆ ಮಾಹಿತಿಯನ್ನ ಆರಗ ಜ್ಞಾನೇಂದ್ರ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಕಮಿಷನರ್ ಹತ್ರ ಗೃಹ ಸಚಿವರು ಮಾಹಿತಿ ತಗೊಂಡು ಅದನ್ನು ಸಿಎಂಗೆ ಕೊಟ್ಟಿದ್ದಾರೆ. ಸಿಎಂಗೆ ಅವ್ರು ಕೊಡ್ತಾ ಇದ್ದಂತೆ ಯಾರೇ ಆರೋಪಿಗಳಿರಲಿ ಶೀಘ್ರವೇ ಅವರನ್ನ ಅರೆಸ್ಟ್ ಮಾಡಿ ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಫೈನ್. ಹೋಟೆಲ್ನಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಲೈವ್ ನಲ್ಲಿ ಕನೆಕ್ಟ್ ಇದ್ರು, ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಶಿವರಾಮ್ ಅಸುಂಡಿ, ನಾನು ಕೇಳ್ತಾ ಇದ್ದೆ, ಈಗ ರಿಸೆಪ್ಷನ್ ಅಲ್ಲಿ ಅವ್ರ ದಾಖಲೆ ಲಭ್ಯ ಇಲ್ಲ, ಯಾಕಂದ್ರೆ ಅವ್ರು ಸಡನ್ ಆಗಿ ಬರ್ತಾರೆ, ಅಲ್ಲಿ ಕಾಲಿಗೆ ಬಿದ್ರು, ಚುಚ್ಚಿದ್ದಾರೆ ಚಾಕು ತೆಗೆದು. ಬಟ್ ಪ್ರತಿಷ್ಠಿತ ಹೋಟೆಲ್ ಅಂತ ಹೇಳಿದ್ಮೇಲೆ ಎಂಟ್ರೆನ್ಸ್ ಅಲ್ಲೇ ಒಂದು ಗೇಟ್ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಅಂತದ್ದೇನಿಲ್ವಾ ಈ ಹೋಟೆಲ್ ಅಲ್ಲಿ? ಅಲ್ಲೇನು ಇನ್ಫಾರ್ಮೇಶನ್ ಕೊಟ್ಟಿಲ್ವಾ ಅವರು? ಶರ್ಮಿತಾ, ಈ ಹೋಟೆಲ್ ಏನಂದ್ರೆ ಹುಬ್ಬಳ್ಳಿ ಧಾರವಾಡ ಏನು ಮೇನ್ ರೋಡ್ ಇದೆ, ಆ ಮುಖ್ಯ ರಸ್ತೆಗೆ ಹೊಂದ್ಕೊಂಡೇ ಇದೆ. ಮತ್ತು ಇಲ್ಲಿ ರಿಸೆಪ್ಷನ್ ಏನಿದೆ, ಜಸ್ಟ್ ಎಂಟ್ರೆನ್ಸ್ ಆದ ಕೂಡಲೇ ರಿಸೆಪ್ಷನ್ ಇದೆ. ಹೀಗಾಗಿ ಸ್ವಾಮೀಜಿಗಳು, ಗುರೂಜಿಗಳು ಅಂದರೆ ಈಗ ಇವರು ಎಂಟ್ರಿ ಕೊಟ್ಟ ಕೂಡಲೇ ಅಲ್ಲಿ ಗುರೂಜಿಗಳಿಗೆ ಏನು ನಮಸ್ಕಾರ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಸೆಕ್ಯೂರಿಟಿ ಸಹ ಏನು ಅಂದ್ಕೊಂಡಿದ್ದಾರೆ, ಮೋಸ್ಟ್ಲಿ ಅವರು ಗುರೂಜಿಗಳನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಅಂದರೆ ಇವ್ರ ಬಗ್ಗೆ ಏನು ಸಹಜವಾಗಿ, ಯಾಕಂದರೆ ಇಲ್ಲಿ ಯಾವುದೇ ರೀತಿ ಈ ರೀತಿ ಅಹಿತಕರ ಘಟನೆ ಈ ಹಿಂದೆನೂ ನಡೆದಿರಲಿಲ್ಲ. ಹೀಗಾಗಿ ಸಹಜವಾಗಿ ಯಾರೋ ಕಸ್ಟಮರ್ ಇರಬೇಕು ಅಥವಾ ಬೇರೆ ಯಾರಾದರೂ ರೂಮ್ ಕೇಳಲಿಕ್ಕೆ ಬಂದಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸೆಕ್ಯೂರಿಟಿ ಸಹ ಸುಮ್ಮನೆ ಕೂತಿದ್ದಾರೆ. ಆದರೆ ಇವರು ಏಕಾಏಕಿ ಹೋದಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ಏನು ಗುರೂಜಿಗಳ ಕಾಲಿಗೆ ಬಿದ್ದು ಏಕಾಏಕಿ ಒಂದು ದುಷ್ಕೃತ್ಯ ಎಸಗಿರೋದ್ರಿಂದಾಗಿ ಸಿಬ್ಬಂದಿಗೂ ಸಹ ಒಂದು ರೀತಿಯಲ್ಲಿ ಶಾಕ್. ಯಾಕಂದರೆ ಈ ರೀತಿಯ ಒಂದು ಘಟನೆ ಇಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಇಲ್ಲಿ ಸಾಮಾನ್ಯವಾಗಿ ದೊಡ್ಡ VVIPಗಳೇ ಬಂದು ತಂಗ್ತಾರೆ ಮತ್ತು ಏನಾದರೂ ಆ ರೀತಿ ಇದ್ದವರು ಸಹ ಬಂದು ಹೋಗ್ತಾರೆ. ಹಾಗಾಗಿ ಈ ರೀತಿಯ ಒಂದು ದುಷ್ಕೃತ್ಯ ನಡೀತದೆ ಅಂತೇಳಿ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಈ ಪ್ರಥಮ ಬಾರಿಗೆ ಈ ರೀತಿಯ ಒಂದು ಘಟನೆ ನಡೆದಿರೋದ್ರಿಂದಾಗಿ ಸಿಬ್ಬಂದಿ ಸಹ ಒಂದು ರೀತಿಯಲ್ಲಿ ಶಾಕ್ ಆಗಿದೆ. ಮತ್ತು ಅವರು ಯಾರು ಸಹ ಅವರು ಅದೇ ಹೇಳ್ತಾ ಇದ್ದಾರೆ, ಈ ರೀತಿಯ ಒಂದು ಘಟನೆ ನಡೀತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಘಟನೆ ನಡೆದಿದೆ, ಇದು ಒಂದು ಫಸ್ಟ್ ಟೈಮ್, ಅದು ಆಡಾಗಲೇ ನಡೆದಿರೋದು, ಯಾರೂ ಸಹ ಊಹೆ ಮಾಡಿದ್ದಿಲ್ಲ. ಅದರಲ್ಲೂ ಸಹ ಅದು ಗುರೂಜಿನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡ್ತಾರಂತ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಒಂದು ದುರ್ಘಟನೆ ನಡೆದಿದೆ. ಹೀಗಾಗಿ ಎಲ್ಲ ಮಗ್ಗಲುಗಳಲ್ಲೂ ಸಹ ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ ಪೊಲೀಸರು. ಮತ್ತು ಆರೋಪಿಗಳೇನಾದರೂ ಇಲ್ಲೇ ಸಿಟಿನಲ್ಲಿ ಯಾವುದಾದ್ರೂ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರಾ, ಇದ್ರ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಮತ್ತು ಏನು ಮುಖ್ಯ ರಸ್ತೆಯಲ್ಲಿದೆ CC ಕ್ಯಾಮ್ರಾ, ಆ CC ಕ್ಯಾಮ್ರಾಗಳನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ವೆಹಿಕಲ್ನಲ್ಲಿ ಅವರು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳಂತೇಳಿ ಅದ್ರ ಪರಿಶೀಲನೆ ಮಾಡೋ ಮೂಲಕ ಎಲ್ಲಾದರೂ ಟೋಲ್ ಇರ್ಬೋದು, ಅಲ್ಲಿ ಏನಾದರೂ ವೆಹಿಕಲ್ ಪಾಸ್ ಆಗಿದೆ ಅದ್ರ ಬಗ್ಗೆ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಆರೋಪಿಗಳ ಬಂಧನಕ್ಕೂ ಸಹ ಜಾಲ ಬೀಸಿದ್ದಾರೆ. ಜೊತೆಗೆ ಅದರ ಹಿನ್ನೆಲೆ ಪೂರ್ವಾಪರ ಏನಿರ್ಬೋದು ಅನ್ನೋದ್ರ ಬಗ್ಗೆ ಸಹ ತನಿಖೆ ಮಾಡ್ತಾ ಇದ್ದಾರೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಶಿವರಾಮ ಅಸುಂಡಿ, ಮತ್ತಷ್ಟು ಅಪ್ಡೇಟ್ ನಿಮ್ಮಿಂದ ಪಡ್ಕೋತೀನಿ.